ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೇಸಿ ಪಾಕ. ಇವತ್ತಿನ ವಿಶೇಷ ರಾಮನವಮಿ ರಾಮನ ಪ್ರಸಾದ ಹೆಂಗೆ ಮಾಡೋದು ಅಂಥೇಳಿ ತೋರ್ಸಕತ್ತೇನೆ. ಮೊದಲು ಒಂದು ಬಾಳ್ಗೆ ಒಳಗೆ ಒಂದು ಅರ್ಧ ಬಟ್ಲನಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡು ಚೆಂದಾಗಿ ಹುರ್ಕೋಬೇಕ್ರಿ. ಘಮ ಬರೋ ಮಟ ಅದು ಲೈಟ್ ಬ್ರೌನ್ ಕಲರ್ ಬಣ್ಣಕ್ಕೆ ಬರಬೇಕು. ಅಲ್ಲಿ ತನಕ ಹುರ್ಕೋಬೇಕು. ಇದನ್ನ ರಾಮನವಮಿ ವಿಶೇಷವಾಗಿ ಇವತ್ತಿನ ದಿನ ತೋರ್ಸಕತ್ತೇನೆ ನೋಡ್ರಿ. ಅದು ಕಲರ್ ಚೇಂಜ್ ಆಗಾಕತ್ತೈತಿ. ಗೋಧಿ ಹಿಟ್ಟಿಂದ ಹಿಂಗೆ ಕೈ ಬಿಡ್ದಂಗೆ ಹುರ್ಕೊತಾ ಇರಬೇಕು. ಇಲ್ಲ ನಾನು ಬೆಲ್ಲ ಅಳತಿ ಮಾಡ್ಕೊಳಕತ್ತೀನಿ. ಹಿಂಗೆ ನೋಡ್ರಿ, ಇನ್ನು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಬ್ರೌನ್ ಕಲರ್ ಆಯ್ತು ನೋಡ್ರಿ. ಈ ಕಲರ್ ಬರಬೇಕು, ಅಲ್ಲಿ ತನಕ ಹುರ್ಕೋಬೇಕು. ನೆಕ್ಸ್ಟ್ ಈಗ ನಾನಿಲ್ಲಿ 3/4 ಕಪ್ನಷ್ಟು ಬೆಲ್ಲ ಸೇರಿಸ್ಕೊಳಕತ್ತೀನಿ. ನೀವು ಅರ್ಧ ಗೋಧಿ ಹಿಟ್ಟಿಗೆ ಒಂದು ಬೆಲ್ಲ ಬೇಕಂದ್ರೆ ಹಾಕ್ಕೋಬೋದು. ಇಲ್ಲ 3/4 ಹಾಕ್ಕೊಳಕತ್ತೀನಿ, ಅದು ಸಾಕಾಗತ್ತೆ. ಹಿಂಗೆ ಬೆಲ್ಲನ ಸಣ್ಣ ಉರಿ ಒಳಗಿಟ್ಟು ಕೈ ಬಿಡ್ದಂಗೆ ಕೈ ಆಡಿಸ್ಬೇಕು ನೋಡ್ರಿ. ಈಗ ಕಲರ್ ಚೇಂಜ್ ಆಯ್ತು. ಈಗ ರಾಮನವಮಿ ವಿಶೇಷ ರಾಮ ಪ್ರಸಾದ ತಯಾರಾಗೈತಿ.